ವಂಚಕಿ ಐಶ್ವರ್ಯ ಗೌಡ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಆರ್ ನಗರದಲ್ಲಿ ಮನೆ ಖಾಲಿ ಮಾಡಿದಾಳೆ ವಂಚಕಿ. ಈಗಿರುವ ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿರೋದು ಐಶ್ವರ್ಯ ಗೌಡ. ಏಕಾಏಕಿ ಮನೆ ಶಿಫ್ಟ್ ಮಾಡಿದ್ದೇಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆರೋಪಿ ಐಶ್ವರ್ಯ ಗೌಡ ಈ ಎಲ್ಲ ವಿಚಾರಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು ರಿಪಬ್ಲಿಕ್ ಕನ್ನಡಕ್ಕೆ. ಹಾಗಿದ್ರೆ ಐಶ್ವರ್ಯ ಗೌಡ ಹೇಳಿದ್ದೇನು ಈ ಬಗ್ಗೆ ನೋಡೋಣ. ಗೋಲ್ಡ್ ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಲು ಆರೋಪಗಳು ಬರ್ತಾ ಇತ್ತು. ಸ್ವತಃ ಐಶ್ವರ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಈಗ ಹಲವು ಆರೋಪಗಳು ಬರ್ತಾ ಇದ್ದಾವೆ, ಸಾಲು ದೂರುಗಳು ಕೂಡ ಆಯಿತು. ಇವತ್ತು ಕೂಡ ಒಂದು ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು, ಮನೆಯನ್ನು ಖಾಲಿ ಮಾಡ್ತೀರಿ ಅನ್ನುವಂಥ ವಿಷಯ. ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಏನು ಮಾಡ್ಬೇಕು ಸರ್? ಇವಾಗ ನಾನು ಖಾಲಿ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನಗೆ ಇಲ್ಲಿವರೆಗೂ ಅನಿಸಿರಲಿಲ್ಲ, ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ವಿಷಯವಾಗಿ ನಾವೇನೋ ನಮ್ಮ ಮನೆ ಮುಂದೆ ನಂಗಂದ್ರೆ ಯಾವುದು ವೆಹಿಕಲ್ಗಳು ಬಂದು ನಿಂತ್ಕೊಳ್ಳೋಂಗೆ ಇಲ್ವಾ, ಏನೂ ಇಲ್ವಾ. ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ನಾನು ಖಾಲಿ ಮಾಡ್ತಿದ್ದೀನಿ ಅಂದರೆ ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನಿಸ್ತಿದೆ. ಯಾಕೆ ಅಷ್ಟೊಂದು ನೆಗೆಟಿವ್ ಎಲ್ಲ ಕೇಳ್ಕೊಂಡು ನಾನು ಹೆಂಗೆ ಸರ್ ಇರಲಿ ಮನೆಯಲ್ಲಿ? ನನಗೂ ಬೇಜಾರಾಗುತ್ತೆ. ಇವಾಗೆಲ್ಲ ಅಕ್ಕಪಕ್ಕದವ್ರಿಗೂ ಇವ್ರು ಹೇಳಿರೋ ನೆಗೆಟಿವಿಂದ, ಮನೆಯಲ್ಲಿ ಓನರ್ಗಳಿಗೆ ಹೇಳಿರೋ ನೆಗೆಟಿವಿಂದ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಈಗ ಅವ್ರು ಏನು ಸುಮ್ಮನೆ ಇರ್ತಾರಾ? ಖಾಲಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ಆಯಿತು ಅಂತ ಅಂದರೆ, ಇಷ್ಟು ದಿನ ಎಷ್ಟೊಂದು ಆರೋಪಗಳು ಬಂದರೂ ಕೂಡ ನೀವು ಧೈರ್ಯವಾಗಿ ಅದನ್ನ ಎದುರಿಸಿದ್ರಿ, ಅದರ ಬಗೆಗೆ ನಿಂತು ಹೋರಾಡಿದ್ರಿ, ಕೋರ್ಟ್ನಲ್ಲೂ ಕೂಡ ಬೇಲ್ ಕೂಡ ಸಿಕ್ಕಿತ್ತು. ಆದರೆ ಯಾಕೆ ಈ ಥರ ಒಂದು ಪ್ರೆಷರ್ ಬರ್ತಿದೆ, ಏನು ಕಾರಣ ಅಂತ? ಯಾವ ಪ್ರೆಷರ್ ಸರ್? ಈಗ ಬರ್ತಾ ಇರೋಂಥ ಪ್ರೆಷರ್ ಏನು ಅಂತ, ಮನೆಯನ್ನು ಖಾಲಿ ಮಾಡೋದಾಗಿರ್ಬೋದು ಅಥವಾ ಇನ್ನೇನು? ಮನೆ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಅಲ್ಲ. ಆ್ಯಕ್ಚುಲಿ ಇವರು ನಂದು ಫಸ್ಟ್ ಕೇಸ್ ಆದಾಗ ಮಾಜರ್ ಮಾಡೋ ಟೈಮ್ನಲ್ಲಿ ನಮ್ಮ ಓನರ್ಗೆ ಇವ್ರು ಕರೆದುಬಿಟ್ಟು ಐಶ್ವರ್ಯ ಗೌಡ ಮನೆಯಲ್ಲಿ ಅವಳೇನು ಮಾಡ್ತಿದ್ದಾಳೆ ಅಂತ. ಇಲ್ಲ ಸರ್, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಆ ಲೇಡಿ ಆ ಥರ ಇಲ್ಲ. ಅವ್ರು ನನ್ನ ಬಗ್ಗೆ ಎಲ್ಲ ತುಂಬ ನೆಗೆಟಿವ್ ಆಗಿ ಹೇಳಿ, ಏನೋ ಪ್ರಾಸ್ಟಿಟ್ಯೂಟ್ ಮಾಡ್ತಿದ್ದಾಳೆ ಅವಳು, ಆ ವರ್ಡ್ನ ನಾನು ಪದೇ ಹೇಳೋಕ್ಕೆ ನನಗೆ ಹಿಂಸೆ ಆಗ್ತಾಯಿದೆ ಸರ್. ಆ ಥರ ಎಲ್ಲ ಹೇಳಿ, ನಿನಗೆ ಗೊತ್ತಿಲ್ವಾ ಅವಳು ಮನೆ ಸಾಮಾನು ಆಚೆ ಹಾಕೋಳು, ನಮ್ಮ ಮನೆಯಿಂದ ಈಚೆ ತಳ್ಳು ಅಂತ ಹೇಳಿದಾಗ ಯಾರು ಸುಮ್ಮನೆ ಇರ್ತಾರೆ ಸರ್? ಈವನ್ ನಾನೇ ಬೇರೆಯವ್ರಿಗೆ ಮನೆ ಬಾಡಿಗೆ ಕೊಟ್ಟಿದ್ರೆ ನಾನು ಸುಮ್ಮನೆ ಇರ್ತೀನಾ? ನಾನು ಅದೇ ಕೆಲಸ ಮಾಡ್ತೀನಿ. ಸೊ ಈಗ ಅವರು ಅದೇ ರೀತಿ ಪ್ರೆಷರ್ ಆಗ್ತಾ ಇದ್ದಾರೆ. ಬೇರೆಯವರು ಅಕ್ಕಪಕ್ಕದವರೆಲ್ಲರೂ ಏನು ಮೇಡಮ್ ನೀವು ಹಿಂಗಂತಲ್ಲ ಅಂತ ಕೇಳ್ತಾರೆ. ಈ ಥರ ನಾವು ಯಾವತ್ತೂ ನೋಡಿಲ್ಲ. ಆದರೆ ಅವ್ರು ಹೇಳೋದು ನೋಡಿದ್ರೆ ನಮ್ಗೆ ಇವರೆಲ್ಲರೂ ಹೇಳ್ತಿರೋದು ನೋಡಿದ್ರೆ ನಮಗೆ ಭಯ ಆಗ್ತಿದೆ. ಯಾಕೆ ನೀವು ಈ ಥರ ಎಲ್ಲ ಯಾಕೆ ಇದಾಯಿತು ಈ ಥರ ಕೇಳಿದಾಗ ನಾನು ಏನಂತ ಹೇಳಿ, ಅವ್ರಿಗೇನು ಉತ್ತರ ಕೊಡಲಿ ಸರ್? ನಾನು ಮುಖ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಕೇಸ್ ಆದ್ರೂ ಧೈರ್ಯವಾಗಿ ಎದುರಿಸಿದ್ದೀನಿ ಅಂತಂದರೆ, ಈ ಕೇಸ್ಗೆ ನಾನೇನು ಊರು ಬಿಟ್ಟು ಹೋಗ್ತಾ ಇಲ್ಲ, ನಾನು ಬೆಂಗಳೂರಲ್ಲೇ ಇರ್ತೀನಿ. ಇನ್ನೂ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಲ್ಲ. ಆಗೊಂದು ವೇಳೆ ಹೋದ್ರೂ ನಾನು ಬೆಂಗಳೂರಲ್ಲೇ ಇರ್ತೀನಿ. ಮುಂದೆ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಂಚಕಿ ಐಶ್ವರ್ಯ ಗೌಡ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಆರ್ ನಗರದಲ್ಲಿ ಮನೆ ಖಾಲಿ ಮಾಡಿದಾಳೆ ವಂಚಕಿ. ಈಗಿರುವ ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿರೋದು ಐಶ್ವರ್ಯ ಗೌಡ. ಏಕಾಏಕಿ ಮನೆ ಶಿಫ್ಟ್ ಮಾಡಿದ್ದೇಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆರೋಪಿ ಐಶ್ವರ್ಯ ಗೌಡ ಈ ಎಲ್ಲ ವಿಚಾರಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು ರಿಪಬ್ಲಿಕ್ ಕನ್ನಡಕ್ಕೆ. ಹಾಗಿದ್ರೆ ಐಶ್ವರ್ಯ ಗೌಡ ಹೇಳಿದ್ದೇನು ಈ ಬಗ್ಗೆ ನೋಡೋಣ. ಗೋಲ್ಡ್ ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಲು ಆರೋಪಗಳು ಬರ್ತಾ ಇತ್ತು. ಸ್ವತಃ ಐಶ್ವರ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಈಗ ಹಲವು ಆರೋಪಗಳು ಬರ್ತಾ ಇದ್ದಾವೆ, ಸಾಲು ದೂರುಗಳು ಕೂಡ ಆಯಿತು. ಇವತ್ತು ಕೂಡ ಒಂದು ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು, ಮನೆಯನ್ನು ಖಾಲಿ ಮಾಡ್ತೀರಿ ಅನ್ನುವಂಥ ವಿಷಯ. ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಏನು ಮಾಡ್ಬೇಕು ಸರ್? ಇವಾಗ ನಾನು ಖಾಲಿ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನಗೆ ಇಲ್ಲಿವರೆಗೂ ಅನಿಸಿರಲಿಲ್ಲ, ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ವಿಷಯವಾಗಿ ನಾವೇನೋ ನಮ್ಮ ಮನೆ ಮುಂದೆ ನಂಗಂದ್ರೆ ಯಾವುದು ವೆಹಿಕಲ್ಗಳು ಬಂದು ನಿಂತ್ಕೊಳ್ಳೋಂಗೆ ಇಲ್ವಾ, ಏನೂ ಇಲ್ವಾ. ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ನಾನು ಖಾಲಿ ಮಾಡ್ತಿದ್ದೀನಿ ಅಂದರೆ ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನಿಸ್ತಿದೆ. ಯಾಕೆ ಅಷ್ಟೊಂದು ನೆಗೆಟಿವ್ ಎಲ್ಲ ಕೇಳ್ಕೊಂಡು ನಾನು ಹೆಂಗೆ ಸರ್ ಇರಲಿ ಮನೆಯಲ್ಲಿ? ನನಗೂ ಬೇಜಾರಾಗುತ್ತೆ. ಇವಾಗೆಲ್ಲ ಅಕ್ಕಪಕ್ಕದವ್ರಿಗೂ ಇವ್ರು ಹೇಳಿರೋ ನೆಗೆಟಿವಿಂದ, ಮನೆಯಲ್ಲಿ ಓನರ್ಗಳಿಗೆ ಹೇಳಿರೋ ನೆಗೆಟಿವಿಂದ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಈಗ ಅವ್ರು ಏನು ಸುಮ್ಮನೆ ಇರ್ತಾರಾ? ಖಾಲಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ಆಯಿತು ಅಂತ ಅಂದರೆ, ಇಷ್ಟು ದಿನ ಎಷ್ಟೊಂದು ಆರೋಪಗಳು ಬಂದರೂ ಕೂಡ ನೀವು ಧೈರ್ಯವಾಗಿ ಅದನ್ನ ಎದುರಿಸಿದ್ರಿ, ಅದರ ಬಗೆಗೆ ನಿಂತು ಹೋರಾಡಿದ್ರಿ, ಕೋರ್ಟ್ನಲ್ಲೂ ಕೂಡ ಬೇಲ್ ಕೂಡ ಸಿಕ್ಕಿತ್ತು. ಆದರೆ ಯಾಕೆ ಈ ಥರ ಒಂದು ಪ್ರೆಷರ್ ಬರ್ತಿದೆ, ಏನು ಕಾರಣ ಅಂತ? ಯಾವ ಪ್ರೆಷರ್ ಸರ್? ಈಗ ಬರ್ತಾ ಇರೋಂಥ ಪ್ರೆಷರ್ ಏನು ಅಂತ, ಮನೆಯನ್ನು ಖಾಲಿ ಮಾಡೋದಾಗಿರ್ಬೋದು ಅಥವಾ ಇನ್ನೇನು? ಮನೆ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಅಲ್ಲ. ಆ್ಯಕ್ಚುಲಿ ಇವರು ನಂದು ಫಸ್ಟ್ ಕೇಸ್ ಆದಾಗ ಮಾಜರ್ ಮಾಡೋ ಟೈಮ್ನಲ್ಲಿ ನಮ್ಮ ಓನರ್ಗೆ ಇವ್ರು ಕರೆದುಬಿಟ್ಟು ಐಶ್ವರ್ಯ ಗೌಡ ಮನೆಯಲ್ಲಿ ಅವಳೇನು ಮಾಡ್ತಿದ್ದಾಳೆ ಅಂತ. ಇಲ್ಲ ಸರ್, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಆ ಲೇಡಿ ಆ ಥರ ಇಲ್ಲ. ಅವ್ರು ನನ್ನ ಬಗ್ಗೆ ಎಲ್ಲ ತುಂಬ ನೆಗೆಟಿವ್ ಆಗಿ ಹೇಳಿ, ಏನೋ ಪ್ರಾಸ್ಟಿಟ್ಯೂಟ್ ಮಾಡ್ತಿದ್ದಾಳೆ ಅವಳು, ಆ ವರ್ಡ್ನ ನಾನು ಪದೇ ಹೇಳೋಕ್ಕೆ ನನಗೆ ಹಿಂಸೆ ಆಗ್ತಾಯಿದೆ ಸರ್. ಆ ಥರ ಎಲ್ಲ ಹೇಳಿ, ನಿನಗೆ ಗೊತ್ತಿಲ್ವಾ ಅವಳು ಮನೆ ಸಾಮಾನು ಆಚೆ ಹಾಕೋಳು, ನಮ್ಮ ಮನೆಯಿಂದ ಈಚೆ ತಳ್ಳು ಅಂತ ಹೇಳಿದಾಗ ಯಾರು ಸುಮ್ಮನೆ ಇರ್ತಾರೆ ಸರ್? ಈವನ್ ನಾನೇ ಬೇರೆಯವ್ರಿಗೆ ಮನೆ ಬಾಡಿಗೆ ಕೊಟ್ಟಿದ್ರೆ ನಾನು ಸುಮ್ಮನೆ ಇರ್ತೀನಾ? ನಾನು ಅದೇ ಕೆಲಸ ಮಾಡ್ತೀನಿ. ಸೊ ಈಗ ಅವರು ಅದೇ ರೀತಿ ಪ್ರೆಷರ್ ಆಗ್ತಾ ಇದ್ದಾರೆ. ಬೇರೆಯವರು ಅಕ್ಕಪಕ್ಕದವರೆಲ್ಲರೂ ಏನು ಮೇಡಮ್ ನೀವು ಹಿಂಗಂತಲ್ಲ ಅಂತ ಕೇಳ್ತಾರೆ.
ಈ ಥರ ನಾವು ಯಾವತ್ತೂ ನೋಡಿಲ್ಲ. ಆದರೆ ಅವ್ರು ಹೇಳೋದು ನೋಡಿದ್ರೆ ನಮ್ಗೆ ಇವರೆಲ್ಲರೂ ಹೇಳ್ತಿರೋದು ನೋಡಿದ್ರೆ ನಮಗೆ ಭಯ ಆಗ್ತಿದೆ. ಯಾಕೆ ನೀವು ಈ ಥರ ಎಲ್ಲ ಯಾಕೆ ಇದಾಯಿತು ಈ ಥರ ಕೇಳಿದಾಗ ನಾನು ಏನಂತ ಹೇಳಿ ಅವ್ರಿಗೇನು ಉತ್ತರ ಕೊಡಲಿ ಸರ್. ನಾನು ಮುಖ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಕೇಸ್ ಆದ್ರೂ ಧೈರ್ಯವಾಗಿ ಎದುರಿಸಿದ್ದೀನಿ ಅಂತಂದರೆ ಈ ಕೇಸ್ಗೆ ನಾನೇನು ಊರು ಬಿಟ್ಟು ಹೋಗ್ತಾ ಇಲ್ಲ. ನಾನು ಬೆಂಗಳೂರಲ್ಲೇ ಇರ್ತೀನಿ. ಇನ್ನೂ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಲ್ಲ. ಆಗೊಂದು ವೇಳೆ ಹೋದ್ರೂ ನಾನು ಬೆಂಗಳೂರಲ್ಲೇ ಇರ್ತೀನಿ. ಮುಂದೆ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಂಚಕಿ ಐಶ್ವರ್ಯ ಗೌಡ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. RR ನಗರದಲ್ಲಿ ಮನೆ ಖಾಲಿ ಮಾಡಿದಾಳೆ ವಂಚಕಿ. ಈಗಿರುವ ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿರೋದು ಐಶ್ವರ್ಯ ಗೌಡ. ಏಕಾಏಕಿ ಮನೆ ಶಿಫ್ಟ್ ಮಾಡಿದ್ದೇಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆರೋಪಿ ಐಶ್ವರ್ಯ ಗೌಡ ಈ ಎಲ್ಲ ವಿಚಾರಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು ರಿಪಬ್ಲಿಕ್ ಕನ್ನಡಕ್ಕೆ. ಹಾಗಿದ್ರೆ ಐಶ್ವರ್ಯ ಗೌಡ ಹೇಳಿದ್ದೇನು ಈ ಬಗ್ಗೆ ನೋಡೋಣ. ಗೋಲ್ಡ್ ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಲು ಆರೋಪಗಳು ಬರ್ತಾ ಇತ್ತು. ಸ್ವತಃ ಐಶ್ವರ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಈಗ ಹಲವು ಆರೋಪಗಳು ಬರ್ತಾ ಇದ್ದಾವೆ, ಸಾಲು ದೂರುಗಳು ಕೂಡ ಆಯಿತು. ಇವತ್ತು ಕೂಡ ಒಂದು ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು, ಮನೆಯನ್ನು ಖಾಲಿ ಮಾಡ್ತೀರಿ ಅನ್ನೋಂಥ ವಿಷಯ. ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಏನು ಮಾಡ್ಬೇಕು ಸರ್? ಇವಾಗ ನಾನು ಖಾಲಿ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನಗೆ ಇಲ್ಲಿವರೆಗೂ ಅನಿಸಿರಲಿಲ್ಲ, ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ವಿಷಯವಾಗಿ ನಾವೇನೋ ನಮ್ಮ ಮನೆ ಮುಂದೆ ನಂಗೆ ಯಾವುದು ವೆಹಿಕಲ್ಗಳು ಬಂದು ನಿಂತ್ಕೊಳ್ಳೋಂಗೆ ಇಲ್ವಾ, ಏನೂ ಇಲ್ವಾ. ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ನಾನು ಖಾಲಿ ಮಾಡ್ತಿದ್ದೀನಿ ಅಂದರೆ ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನಿಸ್ತಿದೆ. ಯಾಕೆ ಅಷ್ಟೊಂದು ನೆಗೆಟಿವ್ ಎಲ್ಲ ಕೇಳ್ಕೊಂಡು ನಾನು ಹೆಂಗೆ ಸರ್ ಇರಲಿ ಮನೆಯಲ್ಲಿ? ನನಗೂ ಬೇಜಾರಾಗುತ್ತೆ. ಇವಾಗೆಲ್ಲ ಅಕ್ಕಪಕ್ಕದವ್ರಿಗೂ ಇವ್ರು ಹೇಳಿರೋ ನೆಗೆಟಿವಿಂದ, ಮನೆಯಲ್ಲಿ ಓನರ್ಗಳಿಗೆ ಹೇಳಿರೋ ನೆಗೆಟಿವಿಂದ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಈಗ ಅವ್ರು ಏನು ಸುಮ್ಮನೆ ಇರ್ತಾರಾ? ಖಾಲಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ಆಯಿತು ಅಂತ ಅಂದರೆ, ಇಷ್ಟು ದಿನ ಎಷ್ಟೊಂದು ಆರೋಪಗಳು ಬಂದರೂ ಕೂಡ ನೀವು ಧೈರ್ಯವಾಗಿ ಅದನ್ನ ಎದುರಿಸಿದ್ರಿ, ಅದರ ಬಗೆಗೆ ನಿಂತು ಹೋರಾಡಿದ್ರಿ, ಕೋರ್ಟ್ನಲ್ಲೂ ಕೂಡ ಬೇಲ್ ಕೂಡ ಸಿಕ್ಕಿತ್ತು. ಆದರೆ ಯಾಕೆ ಈ ಥರ ಒಂದು ಪ್ರೆಷರ್ ಬರ್ತಿದೆ, ಏನು ಕಾರಣ ಅಂತ? ಯಾವ ಪ್ರೆಷರ್ ಸರ್? ಈಗ ಬರ್ತಾ ಇರೋಂಥ ಪ್ರೆಷರ್ ಏನು ಅಂತ? ಮನೆಯನ್ನು ಖಾಲಿ ಮಾಡೋದಾಗಿರ್ಬೋದು ಅಥವಾ ಇನ್ನೇನು? ಮನೆ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಅಲ್ಲ. ಆ್ಯಕ್ಚುಲಿ ಇವರು ನಂದು ಫಸ್ಟ್ ಕೇಸ್ ಆದಾಗ ಮಾಜರ್ ಮಾಡೋ ಟೈಮ್ನಲ್ಲಿ ನಮ್ಮ ಓನರ್ಗೆ ಇವ್ರು ಕರೆದುಬಿಟ್ಟು ಐಶ್ವರ್ಯ ಗೌಡ ಮನೆಯಲ್ಲಿ ಅವಳು ಏನು ಮಾಡ್ತಿದ್ದಾಳೆ ಅಂತ. ಇಲ್ಲ ಸರ್, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಆ ಲೇಡಿ ಆ ಥರ ಇಲ್ಲ. ಅವ್ರು ನನ್ನ ಬಗ್ಗೆ ಎಲ್ಲ ತುಂಬ ನೆಗೆಟಿವ್ ಆಗಿ ಹೇಳಿ ಏನೋ ಪ್ರಾಸ್ಟಿಟ್ಯೂಟ್ ಮಾಡ್ತಿದ್ದಾಳೆ ಅವಳು, ಆ ವರ್ಡ್ನ ನಾನು ಪದೇ ಹೇಳೋಕ್ಕೆ ನನಗೆ ಹಿಂಸೆ ಆಗ್ತಾಯಿದೆ ಸರ್. ಆ ಥರ ಎಲ್ಲ ಹೇಳಿ ನಿನಗೆ ಗೊತ್ತಿಲ್ವಾ ಅವಳು ಮನೆ ಸಾಮಾನು ಆಚೆ ಹಾಕೋಳು, ನಮ್ಮ ಮನೆಯಿಂದ ಈಚೆ ತಳ್ಳು ಅಂತ ಹೇಳಿದಾಗ ಯಾರು ಸುಮ್ಮನೆ ಇರ್ತಾರೆ ಸರ್? ಈವನ್ ನಾನೇ ಬೇರೆಯವ್ರಿಗೆ ಮನೆ ಬಾಡಿಗೆ ಕೊಟ್ಟಿದ್ರೆ ನಾನು ಸುಮ್ಮನೆ ಇರ್ತೀನಾ? ನಾನು ಅದೇ ಕೆಲಸ ಮಾಡ್ತೀನಿ. ಸೊ ಈಗ ಅವರು ಅದೇ ರೀತಿ ಪ್ರೆಷರ್ ಆಗ್ತಾ ಇದ್ದಾರೆ. ಬೇರೆಯವರು ಅಕ್ಕಪಕ್ಕದವರೆಲ್ಲರೂ ಏನು ಮೇಡಮ್ ನೀವು ಹಿಂಗಂತಲ್ಲ ಅಂತ ಕೇಳ್ತಾರೆ. ಈ ಥರ ನಾವು ಯಾವತ್ತೂ ನೋಡಿಲ್ಲ. ಆದರೆ ಅವ್ರು ಹೇಳೋದು ನೋಡಿದ್ರೆ ನಮ್ಗೆ ಇವರೆಲ್ಲರೂ ಹೇಳ್ತಿರೋದು ನೋಡಿದ್ರೆ ನಮಗೆ ಭಯ ಆಗ್ತಿದೆ. ಯಾಕೆ ನೀವು ಈ ಥರ ಎಲ್ಲ ಯಾಕೆ ಇದಾಯಿತು ಈ ಥರ ಕೇಳಿದಾಗ ನಾನು ಏನಂತ ಹೇಳಿ ಅವ್ರಿಗೇನು ಉತ್ತರ ಕೊಡಲಿ ಸರ್. ನಾನು ಮುಖ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಕೇಸ್ ಆದ್ರೂ ಧೈರ್ಯವಾಗಿ ಎದುರಿಸಿದ್ದೀನಿ ಅಂತಂದರೆ ಈ ಕೇಸ್ಗೆ ನಾನೇನು ಊರು ಬಿಟ್ಟು ಹೋಗ್ತಾ ಇಲ್ಲ. ನಾನು ಬೆಂಗಳೂರಲ್ಲೇ ಇರ್ತೀನಿ. ಇನ್ನೂ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಲ್ಲ. ಆಗೊಂದು ವೇಳೆ ಹೋದ್ರೂ ನಾನು ಬೆಂಗಳೂರಲ್ಲೇ ಇರ್ತೀನಿ. ಮುಂದೆ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ.